ತಾಲೂಕು ಕುರುಬರ ಸಂಘದ ವತಿಯಿಂದ ತಾಲೂಕಿನಲ್ಲಿ ಅದ್ದೂರಿ ಕನಕ ಜಯಂತಿ ಮಾಡಲು ಪೂರ್ವಭಾವಿ ಸಭೆ. ಜಾತಿ ಕಾಲಂನಲ್ಲಿ ಕುರುಬ ಎಂದೇ ನಮೂದಿಸಿ ಎಂದು ಸೂಚನೆ. ಹೌದು, ಇಂದು ಸಾಲಿಗ್ರಾಮದಲ್ಲಿ ತಾಲೂಕು ಕುರುಬರ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಸಂಘದ ಅಧ್ಯಕ್ಷ ಬೀಚನಹಳ್ಳಿ ಕೊಪ್ಪಲು ಸಿದ್ದರಾಮೇಗೌಡ ಮಾತನಾಡಿ, ಸಾಲಿಗ್ರಾಮ ಪಟ್ಟಣದಲ್ಲಿ ಅದ್ದೂರಿ ಕನಕದಾಸರ ಜಯಂತಿ ಮಾಡಲು ಸಮಾಜ ಸಲಹೆ ತೆಗೆದುಕೊಂಡಿತ್ತು. ಕಾರ್ಯಕ್ರಮಕ್ಕೆ ಶಾಸಕ ಡಿ ರವಿಶಂಕರ್, ಎಂಸಿಡಿಸಿಸಿ ನಿರ್ದೇಶಕ ದೊಡ್ಡಸ್ವಾಮಿಗೌಡರು, ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ದಿನಾಂಕ ನಿಗದಿಪಡಿಸಿದ ಬಳಿಕ ಕಾರ್ಯಕ್ರಮ ಪ್ರಕಟಿಸಲಾಗುವುದು ಎಂದರು. ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ನಡೆಯುತ್ತಿರುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕುರುಬ ಎಂದು ನಮೂದಿಸಲು ಕರೆ ನೀಡಿದರು. ಈ ಸಮೀಕ್ಷೆಯಲ್ಲಿ ಜಾತಿ ಮತ್ತು ಉಪಜಾತಿ ಕಾಲಂಗಳಲ್ಲಿ ಕುರುಬ ಎಂದು ಬರೆಸುವ ಮೂಲಕ ಕುರುಬ ಸಮುದಾಯದ ಸರಿಯಾದ ಜನಸಂಖ್ಯೆಯ ಮಾಹಿತಿಯನ್ನು ಒದಗಿಸಿ ಸಮುದಾಯದ ಹಕ್ಕುಗಳು ಮತ್ತು ಮೀಸಲಾತಿಗಳನ್ನು ಪಡೆಯಲು ಸಹಾಯಕವಾಗಲಿದೆ ಎಂದು ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ ರಾಮೇಗೌಡ, ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಮಹಾದೇವ್, ಸಂಘಟನಾ ಕಾರ್ಯದರ್ಶಿ ಪಾಲಾಕ್ಷ, ಸಾಂಸ್ಕೃತಿಕ ಕಾರ್ಯದರ್ಶಿ ರಾಜೇಗೌಡ, ನಿರ್ದೇಶಕರುಗಳಾದ ಶಿವರಾಮ್, ಕೃಷ್ಣಮೂರ್ತಿ, ರಾಜೇಗೌಡ, ಸ್ವಾಮಿಗೌಡ, ಲೋಕೇಶ್, ಅಣ್ಣಯ್ಯ, ದೇವರಾಜ್, ಗೌಡಯ್ಯ, ಸತೀಶ್, ಮಹಾದೇವ್, ಬೀರೇಗೌಡ, ಸ್ವಾಮಿಗೌಡ, ಉಮಾಶಂಕರ್, ಸಂಘಟನಾ ಕಾರ್ಯದರ್ಶಿ ಸುಬ್ಬೇಗೌಡ, ಉಪಾಧ್ಯಕ್ಷ ಮಂಜಪ್ಪ, ನಿರ್ದೇಶಕರಾದ ಜಯಕುಮಾರ್, ಬಲರಾಮ್, ರವಿ, ಖಜಂಚಿ ರವಿ, ಹೇಮಂತ್ ಕುಮಾರ್ ಹಾಜರಿದ್ದರು. ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಮುಖ್ಯವಾಗಿ ಈ ದಿನ ಸಾಲಿಗ್ರಾಮ ತಾಲೂಕು ಕುರುಬರ ಸಂಘ ವತಿಯಿಂದ ನಾವು ಸಭೆಯನ್ನು ಕರೆದಿದ್ವಿ. ಈ ಕರೆದಿರ್ತಕ್ಕಂಥ ಹಿತದ ಉದ್ದೇಶ ಏನಪ್ಪ ಅಂತಂದರೆ, ಮೊದಲನೆಯದಾಗಿ ಕನಕ ಜಯಂತಿಯನ್ನು ಯಾವ ರೀತಿ ಹೇಗೆ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ. ಜೊತೆಗೆ 29ನೇ ತಾರೀಕು 9ನೇ ತಿಂಗಳು ಇದೇ 25ರಂದು ನಾವು GBM ಜನರಲ್ ಬಾಡಿ ಮೀಟಿಂಗ್ನು ಸಹ ಮಾಡಬೇಕು ಅಂಥೇಳಿ ಕರೆದಿದ್ವಿ. ಅವೆಲ್ಲ ಚರ್ಚೆ ಆದ ನಂತರವಾಗಿ ಕೊನೆಗೆ ಸಭೆ ಒಕ್ಕಲೂರಿನಿಂದ ಒಂದು ತೀರ್ಮಾನವನ್ನು ಕೈಗೊಳ್ಳಿತು. ಆ ಪ್ರಕಾರವಾಗಿ ನಾವು ಕನಕ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತಂದರೆ ಮೊದಲಿಗೆ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಹಾಲಿ ಶಾಸಕರಾಗಿರ್ತಕ್ಕಂಥ ರವಿಶಂಕರ್ ಮತ್ತು ಸನ್ಮಾನ್ಯ ವಿಶ್ವನಾಥ್ ಅವರು ಹಾಗೂ ದೊಡ್ಡಸ್ವಾಮಿಗೌಡರವ್ರನ್ನ ಭೇಟಿ ಮಾಡಿ ನಂತರ ಅವರ ದಿನಾಂಕವನ್ನು ಪಡೆದು ಅಥವಾ ಅವರ ಸಲಹೆ ಸೂಚನೆಗಳನ್ನು ಪಡೆದು ಕನಕ ಜಯಂತಿ ಆಚರಣೆ ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಯಿತು. ನಂತರವಾಗಿ ಹೊಸದಾಗಿ ಸದಸ್ಯರ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸದಸ್ಯರುಗಳಿಗೂ ಎಲ್ಲ ಸದಸ್ಯರುಗಳ ನೇಮಕಾತಿಗೆ ನಿರ್ದೇಶಕರಿಗೆ ರಸೀದಿ ಪುಸ್ತಕವನ್ನು ಸಹ ವಿತರಿಸಲಾಯಿತು. ನಂತರವಾಗಿ ಈಗ ಅಂತಿಮ ಘಟ್ಟದ ಈ ಒಂದು ಮಹತ್ವದ ವಿಚಾರ ಏನಪ್ಪ ಅಂದರೆ, ಈಗ ಏನು ಘನವೆತ್ತ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಜಾತಿ ಗಣತಿಯನ್ನು ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಅದು ಚಾಲನೆಯಲ್ಲೂ ಸಹ ಇದೆ. ಇದು ಸ್ವಾಗತಾರ್ಹ ಬೆಳವಣಿಗೆ ಅಂಥೇಳಿ ನಮ್ಮ ಸಾಲಿಗ್ರಾಮ ತಾಲೂಕು ಕುರುಬರ ಸಂಘ ಮೊಟ್ಟ ಮೊದಲಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಈ ಒಂದು ಜಾತಿ ಗಣತಿಯ ವ್ಯವಸ್ಥೆಯಲ್ಲಿ ನಮ್ಮ ತಾಲೂಕು ಕುರುಬರ ಸಂಘ ಕುರುಬ ಎನ್ನುವ ಪದವನ್ನು ಬಿಟ್ಟು ಬೇರೆ ಯಾವುದೇ ಉಪಜಾತಿಯ ಹೆಸರನ್ನು ನಮೂದಿಸಬಾರ್ದು ಅಂಥೇಳಿ ಎಲ್ಲ ತಾಲೂಕಿನ ನಮ್ಮ ಸಾಲಿಗ್ರಾಮ ತಾಲೂಕಿನ ಕುರುಬರ ಸಂಘದ ಬಂಧುಗಳಲ್ಲಿ ವಿನಂತಿ ಮಾಡ್ತೇವೆ. ಜೊತೆಗೆ ಈ ಒಂದು ಕುರುಬ ಎನ್ನುವ ಪದವನ್ನು ಪ್ರತಿಯೊಬ್ಬರು ಬರೆಸಬೇಕು ಅಂತಕ್ಕಂಥದ್ದನ್ನು ನಮ್ಮ ಹಾಲಿ ಈ ಸಂಘದ ನಿರ್ದೇಶಕರುಗಳು, ಪದಾಧಿಕಾರಿಗಳು, ಹಾಗೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಮಾಜಿ ಸದಸ್ಯರುಗಳು ಇದಕ್ಕೆ ಸಹಕಾರ ನೀಡಬೇಕು ಅಂತೇಳಿ ಈ ಮೂಲಕ ಎಲ್ಲ ಜನತೆಯಲ್ಲಿ ಮನವಿ ಮಾಡಿಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮುಗಿಸ್ತಾ ಇದ್ದೀವಿ.